टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना. ಇನ್ನು ಪ್ರವೀಣ್ ಶೆಟ್ಟರು ಇದಕ್ಕೆ ಸಂಬಂಧಪಟ್ಟ ಏನು ಹೇಳ್ತಾರೆ? ಅವರು ಏನನ್ನೂ ಹೇಳಿಲ್ಲ, ಬೆಂಬಲ ಇರುತ್ತೆ ಬೆಂಬಲ ಇರಲ್ಲ ಅಂತ ಏನು ಹೇಳಿಲ್ಲ. ಆದರೆ ಅವರ ನಿಲುವು ತುಂಬ ಸ್ಪಷ್ಟವಾಗಿದೆ. ಯಾಕಂದ್ರೆ ಅವರು ಬೇರೆ ರೀತಿಯ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ, ಮೇಕೆದಾಟು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಅವರು. ಹೀಗಾಗಿ ಏನು ಅಂತಂದರೆ ಇದರ ಅರ್ಥ ತುಂಬ ಸ್ಪಷ್ಟ, ಬಂದ್ಗೆ ಬೆಂಬಲ ಇಲ್ಲ. ಇದು ಪರೋಕ್ಷ ನಿಲುವಿದು. ಬಂದ್ ಬೆಂಬಲದ ಬಗ್ಗೆ ಚರ್ಚೆ ಮಾಡಿ ತಿಳಿಸ್ತೀವಿ ಅಂತ ಪ್ರವೀಣ್ ಶೆಟ್ಟರು ಹೇಳಿದ್ದಾರೆ. ಬಹುಶಃ ಬಂದ್ಗೆ ಬೆಂಬಲ ಇದ್ದಿದ್ದರೆ ಅವರು ಒಂದು ಪ್ರತ್ಯೇಕವಾಗಿ ಬೇರೆ ಹೋರಾಟವನ್ನು ಹಮ್ಮಿಕೊಳ್ತಿರಲಿಲ್ಲ. ಯಾಕಂದರೆ ಬಂದ್ಗೆ ಹೆಚ್ಚಿನ ಗಮನ ಕೊಡ್ತಾ ಇದ್ರು. ಅವ್ರಿಗೂ ಕೂಡ ತುಂಬ ಸ್ಪಷ್ಟ ಗೊತ್ತು. ಯಾಕಂದರೆ ಮೊದಲಿಂದಲೂ ಕೂಡ ಒಂದು ಮಾತನ್ನು ಹೇಳಬೇಕು, ನಾರಾಯಣಗೌಡರ ಬಣ ಆಗಲಿ ಪ್ರವೀಣ್ ಶೆಟ್ಟರ್ ಬಣ ಆಗಲಿ, ಈ ಬಂದ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರ ನಿಲುವು ಇದೆಯಲ್ಲ, ಅವ್ರ ನಿಲುವು ಯಾವಾಗಲೂ ಕೂಡ ಒಂದೇ ರೀತಿ ಇರುತ್ತೆ. ಬಂದಾದರೆ ಅನಗತ್ಯವಾಗಿ ಸಂಕಷ್ಟಗಳಾಗ್ತವೆ, ನಷ್ಟಗಳಾಗ್ತವೆ. ನಿಜ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ಬಂದ್ ಹೆಂಗೆ ಮಾಡಬೇಕು ಅಂದರೆ MESನವ್ರನ್ನ ಪರ್ಮನೆಂಟ್ ಬಾಯಿ ಬಂದ್ ಮಾಡಬೇಕು, ಆ ರೀತಿ ಬಂದ್ ಮಾಡಬೇಕು. ಈ ರೀತಿ ಬಂದ್ ಮಾಡ್ತಾ ಕೂತ್ಕೊಂಡ್ರೆ ಗತಿ ಏನು ಅನ್ನುವಂಥ ಪ್ರಶ್ನೆ ಅತ್ಯಂತ ಸಹಜವಾಗಿದೆ. ಬನ್ನಿ ಪ್ರವೀಣ್ ಶೆಟ್ಟರು ಏನು ಹೇಳಿದಾರೆ ನೋಡೋಣ. ನಮ್ದು 22ನೇ ತಾರೀಕು ನಮ್ದು ಪಾದಯಾತ್ರೆ ಇರೋದ್ರಿಂದ 2 ದಿನನೂ ನಾವು ಪಾದಯಾತ್ರೆಯಲ್ಲೇ ಇರ್ತೀವಿ. ಈ ಪಾದಯಾತ್ರೆಯನ್ನ ನಾವು ಮುಂಚೆನೇ ಇದನ್ನ ಯೋಜನೆ ಮಾಡಿದ್ದೀವಿ. ಆದರೆ ವಾಟಾಳ್ ನಾಗರಾಜ್ ಅವರು ಹಿರಿಯ ಹೋರಾಟಗಾರರು, ಅವ್ರ ಬಗ್ಗೆ ಅತ್ಯಂತ ಗೌರವವನ್ನು ಇಟ್ಕೊಂಡಿರುವಂತಹ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಕನ್ನಡದ ನಾಡು ನುಡಿ ಜಲಕ ಅಥವಾ ಕನ್ನಡಿಗನಿಗೆ ಏನೇ ದ್ರೋಹ ಆದರೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾರೇ ಕನ್ನಡ ಹೋರಾಟಗಾರರು ಅದಕ್ಕೆ ಹೋರಾಟದ ಧ್ವನಿ ಎತ್ತಿದೆ ಅವ್ರ ಜೊತೆಯಲ್ಲಿ ಕೈ ಜೋಡಿಸಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಸಿದ್ಧವಾಗಿದ್ದೀವಿ. ಆದರೆ ವಾಟಾಳ್ ನಾಗರಾಜ್ ಅವರ ಬಗ್ಗೆ ನಮಗೆ ಹೆಮ್ಮೆ ಇದೆ, ಗೌರವ ಇದೆ. ಅವತ್ತು ನಮ್ಮ ಪಾದಯಾತ್ರೆ ಇದೆ. ಆದರೆ 21ನೇ ತಾರೀಕು ನಾವು ಈ ಬಂದ್ಗೆ ಬೆಂಬಲವನ್ನು ಕೊಡಬೇಕಾ ಬೇಡವಾ ಅನ್ನುವಂಥ ಎಲ್ಲ ಕಾರ್ಯಕರ್ತರು, ಎಲ್ಲ ಪದಾಧಿಕಾರಿಗಳು ಸೇರಿ ಯೋಚನೆಯನ್ನು ಮಾಡಿ ನಾವು ತಿಳಿಸ್ತೀವಿ. 22ನೇ ತಾರೀಕು ಎಂದಾದರೂ ಈ ಕರ್ನಾಟಕದ ನಿಲುವನ್ನು ವಿರೋಧಿಸಿ ಮಹಾರಾಷ್ಟ್ರ ಬಂದಾಗಿರೋದನ್ನು ನಾವು ಏನಾದರೂ ಕೇಳಿದ್ದೀವ? ಈ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮಿಳುನಾಡು ಬಂದಾಗಿರೋದನ್ನು ನಾವು ಕೇಳಿದ್ದೀವ? ನಾವು ಪದೇ ಪದೇ ಬಂದ್ ಮಾಡ್ತೀವಿ. ಒಂದು ಲೆಕ್ಕದಲ್ಲಿ ಏನಂದರೆ ನಾವು ಕಳ್ಕೊಳ್ಳೋದನ್ನು ಕಳ್ಕೊಳ್ತಾ ಇದ್ದೀವಿ, ಬಂದ್ ಮಾಡೂ ಕೂಡ ನಷ್ಟವನ್ನು ಮಾಡ್ಕೊತೀವಿ. ಕಾರಣ ಇವೆಲ್ಲ ಯಾಕೆ ನಮಗೆ? ಇದು ಕೆಲವು ಪ್ರಶ್ನೆ. ಆದರೆ ಬಂದ್ ಮಾಡುವಂಥವರು 20 ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಬಂದ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮಾರ್ಚ್ ಅಂದರೆ ನಾಳೆ ಬಿಟ್ಟು ನಾಡಿದ್ದು ಶನಿವಾರ ಏನು ಬಂದ್ ಮಾಡಲಿಕ್ಕೆ ಹೊರಟಿದ್ದಾರೆ 22ನೇ ತಾರೀಕು, ಅಖಂಡ ಕರ್ನಾಟಕ ಬಂದ್ ಅಂಥೇಳಿ ವಾಟಾಳ್ ನಾಗರಾಜ್ ಹೇಳ್ತಾನೆ ಇದ್ದಾರೆ. ವಾಟಾಳ್ ನಾಗರಾಜ್ ಅವರು ಈ ಬಂದ್ಗಿಂದನೂ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ವಿಶೇಷ ಶಕ್ತಿ ಬಂದ್ಬಿಡುತ್ತೆ. ಬಂದ್ ಆಗಬೇಕು ಅಂದರೆ ಆಗಲೇಬೇಕು, ಇದು ಅವ್ರ ನಿಲುವು. 20 ಪ್ರಮುಖವಾದ ಕಾರಣಗಳು. ಶಿವಸೇನೆ ಮತ್ತು MES ಪುಂಡ್ರನ್ನ ಗಡೀಪಾರು ಮಾಡಬೇಕು, ಅಧಿಕಾರದಲ್ಲಿರುವಂಥ ಬೆಳಗಾವಿಯ ಎಲ್ಲ ರಾಜಕಾರಣಿಗಳು ರಾಜೀನಾಮೆ ಕೊಡಬೇಕು, ಒಂದ ಸಂಭಾಜಿ ಪ್ರತಿಮೆಯನ್ನು ತೆಗಿಬೇಕು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗಬೇಕು. ನಾವು ಅದರ ಪಾಯಿಂಟ್ಗಳನ್ನು ಕೂಡ ಗ್ರಾಫಿಕ್ಸ್ ಮುಖಾಂತರ ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಯಾರು ಬೇಡ ಅಂದರೂ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಲೇಬೇಕು, ರಾಜ್ಯದ ಗಡಿನಾಡುಗಳು ಬೆಳವಣಿಗೆ ಆಗಬೇಕು. ಇದಕ್ಕೆ ಯಾರ ಅಭ್ಯಂತರವೂ ಇಲ್ಲ. ಆದರೆ ಇದೆಲ್ಲದಕ್ಕೂ ಕೂಡ ಬಂದು ಉತ್ತರನಾ? ಅದು ಪ್ರಶ್ನೆ. ಬನ್ನಿ, ಕಿರಣ್ ಸೂರ್ಯ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಿದ್ದಾರೆ. ಕಿರಣ್, ತುಂಬ ಸ್ಪಷ್ಟ, ನಾರಾಯಣಗೌಡರ ಬಣ ತುಂಬ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ಕಾರಣಕ್ಕೂ ಕೂಡ ಬಂದ್ಗೆ ನಮ್ಮ ಬೆಂಬಲ ಇಲ್ಲ. ಪ್ರವೀಣ್ ಶೆಟ್ಟರು ಅದಕ್ಕೆ ಪರ್ಯಾಯವಾಗಿ ಬೇರೆದೇ ರೀತಿಯ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ. ಅವರು ಮೇಕೆದಾಟು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಅವರದ್ದು ಬಂದ್ಗೆ ಬೆಂಬಲ ಇಲ್ಲ. ಹೋಟೆಲ್ ಮಾಲೀಕರು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ, ವ್ಯಾಪಾರ ವ್ಯವಹಾರ ವಹಿವಾಟು ಸಂಕಟದಲ್ಲಿವೆ, ಹೀಗಾಗಿ ನಾವು ನೈತಿಕ ಬೆಂಬಲ ಮಾತ್ರ ಅನ್ನುವಂಥ ಮಾತು. ಇನ್ನು ಈ ಥಿಯೇಟ್ರ್ಗಳು ಅವರೆಲ್ಲ ಪಾಪ ಸಂಕಟದಲ್ಲಿದ್ದಾರೆ, ಅವ್ರಿಗೆ ಹೂ ಅನ್ನಬೇಕಾ ಅನ್ನುವಂಥ ತೊಂದರೆಗಳಿದೆ. ಇದೊಂದು ಕಡೆಗೆ ಪರೀಕ್ಷೆಗಳು ನಡೀತಾ ಇವೆ, ಇಂಥ ಸಂದರ್ಭದಲ್ಲಿ ಬಂದ್ ಮಾಡಿದ್ರೆ ಆಗುವಂಥ ಎಡವಟ್ಟುಗಳೇನು? ಇವೆಲ್ಲವೂ ಕೂಡ ಒಂದೆರಡಲ್ಲ. ಯಾಕೋ ಈ ಟೈಮಿಂಗ್ ಇದೆಯಲ್ಲ, ಈ ಟೈಮಿಂಗೇ ರಾಂಗು ಅಂತ ಅನ್ನಿಸ್ತಾ ಇದೆ. ಹೀಗಾಗಿ ಏನಂದರೆ ಕೆಲವರು ಹೇಳ್ತಾರೆ, ಕ್ಯಾಮ್ರಾ ಹೇಳಿದೆ, ದಯವಿಟ್ಟು ನೀವು ಮಾಡೋದಾದರೆ ಡೇಟನ್ನು ಚೇಂಜ್ ಮಾಡ್ರಪ್ಪ ಅಂತ. ಏನು ನಡೀತಾ ಇದೆ? ಖಂಡಿತವಾಗಲೂ ಕೂಡ ಈಗಾಗಲೇ 20 ಪ್ರಮುಖವಾದಂಥ ಅಕ್ಕೊತ್ತಾಯಗಳನ್ನು ಇಟ್ಕೊಂಡು ವಾಟಾಳ್ ನಾಗರಾಜ್ ಅವರು ಇದೇ ಶನಿವಾರ ಮಾರ್ಚ್ 22ನೇ ತಾರೀಕು ಅಖಂಡ ಕರ್ನಾಟಕ ಬಂದ್ಗೆ ಈಗಾಗಲೇ ಕರೆಯನ್ನು ಕೊಟ್ಟಿರುವಂಥದ್ದು. ಈ ಒಂದು ಬಂದ್ಗೆ ಸಾಕಷ್ಟು ಸಂಘಟನೆಗಳಲ್ಲಿ ಪರ ವಿರೋಧದ ಚರ್ಚೆ ಕೂಡ ನಡೀತಾ ಇರುವಂಥದ್ದು. ಪ್ರಮುಖವಾಗಿ ತಾವು ಹೇಳಿದಂತೆ ಈಗಾಗಲೇ ಕರವೆಯ ನಾರಾಯಣಗೌಡರು ಈಗಾಗಲೇ ಸ್ಪಷ್ಟವಾಗಿ ಹೇಳಿರುವಂಥದ್ದು, ಹಿಂದೆ ಯಾವತ್ತೂ ಕೂಡ ನಾವು ಬಂದನ್ನು ಬೆಂಬಲಿಸಿಲ್ಲ, ನಾವು ಕೂಡ ಬಂದ್ಗೆ ಕರೆಯನ್ನು ಕೊಟ್ಟಿಲ್ಲ, ಬಂದನ್ನು ವಿರೋಧಿಸ್ಕೊಂಡೇ ಬಂದಿದ್ದೀವಿ. ಸೊ ಹಾಗಾಗಿ ನಾವು ವಾಟಾಳ್ ನಾಗರಾಜ್ ಅವರು ಕರೆದಿರುವಂಥ ಬಂದ್ಗೆ ಯಾವುದೇ ಥರವಾದಂಥ ಬೆಂಬಲವನ್ನು ನೀಡೋದಿಲ್ಲ
ಅನ್ನೋಂಥದ್ದು ಒಂದು. ಎರಡನೇದು ಕರವೇ ಪ್ರವೀಣ್ ಶೆಟ್ಟಿ ಅವರ ಬಣ ಹೇಳ್ತಾ ಇರುವಂಥದ್ದು, ನಾವೀಗಾಗಲೇ ಕೂಡ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಶುಕ್ರವಾರ ಬೆಳಗ್ಗೆ 10 ಗಂಟೆಗೆ ರಾಮನಗರದ ಕೆಂಪೇಗೌಡ ಸರ್ಕಲ್ನಿಂದ ವಿಧಾನಸೌಧದವರೆಗೂ ಕೂಡ 2 ದಿನ ಅಂದರೆ ಶುಕ್ರವಾರ ಮತ್ತು ಶನಿವಾರ 2 ದಿನಗಳ ಕಾಲ ಬೃಹತ್ತಾದಂಥ ಪಾದಯಾತ್ರೆಯನ್ನು ಈ ಹಿಂದೆ ಕೂಡ ನಾವು ನಿಗದಿಯನ್ನು ಮಾಡ್ಕೊಂಡಿದ್ವಿ. ಆ ಕಾರಣಕ್ಕಾಗಿ ನಾವು ಈ ಬಂದ್ನಲ್ಲಿ ಭಾಗಿಯಾಗೋದಿಲ್ಲ. ಒಂದು. ಎರಡನೇದು, ಇವತ್ತು ಸಂಜೆ 6 ಗಂಟೆಗೆ ಕರವೇ ಪ್ರವೀಣ್ ಶೆಟ್ಟಿಯ ಬಣದ ಪ್ರಮುಖವಾದಂಥ ಸಭೆಯನ್ನು ಕರೆದಿದ್ವಿ. ರಾಜ್ಯದಲ್ಲಿರುವಂತಹ ಎಲ್ಲ ಜಿಲ್ಲಾ ನಾಯಕರುಗಳನ್ನು ಕೂಡ ಸಭೆಗೆ ಆಹ್ವಾನವನ್ನು ನೀಡಿದ್ವಿ. ಅವರೆಲ್ಲರೂ ಕೂಡ ಸಭೆಗೆ ಬರ್ತಿದ್ದಾರೆ. ಅವರ ಒಂದು ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ಶನಿವಾರದ ಬಂದ್ನಲ್ಲಿ ಭಾಗಿಯಾಗಬೇಕಾ ಬೇಡವಾ ಅನ್ನೋಂಥದ್ದನ್ನು ತಿಳಿಸ್ತೀವಿ ಅಂತೇಳಿ ನೆನ್ನೆ TV9 ಜೊತೆಯಲ್ಲಿ ಮಾತಾಡಿದಂಥ ಸಂದರ್ಭದಲ್ಲಿ ಹೇಳಿದ್ರು. ಇನ್ನು ಪ್ರಮುಖವಾಗಿ ಹೋಟೆಲ್ ಮತ್ತು ಖಾಸಗಿ ಶಾಲಾ ಒಕ್ಕೂಟಗಳಿರ್ಬೋದು ಮತ್ತು ಪೋಷಕ ಸಂಘಟನೆಗಳಿರ್ಬೋದು ಎಕ್ಸಾಮ್ ಇರೋದ್ರಿಂದ, ಅಂದರೆ ಶನಿವಾರ ಕೆಲವೊಂದಷ್ಟು ತರಗತಿಗಳಿಗೆ ಎಕ್ಸಾಮ್ ಇರುವಂಥ ಕಾರಣಕ್ಕಾಗಿ ಈ ಬಂದ್ನ ಡೇಟ್ನ ಮುಂದೆ ಹಾಕಿ ಅಥವಾ ಹಿಂದಕ್ಕೆ ಹಾಕಿ, ಅಂದರೆ ಕಾರಣ 40 ಲಕ್ಷಕ್ಕೂ ಹೆಚ್ಚು ಮಕ್ಕಳು ಅವತ್ತು ಪರೀಕ್ಷೆಯನ್ನು ಬರಿತಾ ಇದ್ದಾರೆ. ಆ ಕಾರಣಕ್ಕಾಗಿ ಆ ಮಕ್ಕಳಿಗೆ ಸಮಸ್ಯೆ ಆಗುತ್ತೆ. 2 ಗಂಟೆಯಿಂದ 4 ಗಂಟೆವರೆಗೂ ಕೂಡ ಈ ಒಂದು ಪರೀಕ್ಷೆಗಳು ನಡೆಯುತ್ತೆ. ಸೊ ಹಾಗಾಗಿ ಬಂದಿನ ದಿನಾಂಕವನ್ನು ಮುಂದೂಡಿ ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿರುವಂಥದ್ದು. ಈಗಾಗಲೇ ಆಟೋ ಇರ್ಬೋದು, ಓಲಾ ಇರ್ಬೋದು, ಏರ್ಪೋರ್ಟ್ ಟ್ಯಾಕ್ಸಿ ಇರ್ಬೋದು, ಶಾಲಾ ವಾಹನಗಳಿರ್ಬೋದು, ಈ ಥರ ಸಾಕಷ್ಟು ವಾಹನಗಳ ಒಂದು ಸಂಘಟನೆಗಳೇನಿದ್ದಾವೆ ಇವು ಮತ್ತು ಕನ್ನಡ ಪರ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ನೀಡಿದೆ. ತಾವು ಹೇಳಿದಂತೆ ಈಗಾಗಲೇ ಕೂಡ ಈ ಒಂದು ದಿನಾಂಕದಲ್ಲಿ ಸಾಕಷ್ಟು ಗೊಂದಲ ಇರೋದ್ರಿಂದ, ದಿನಾಂಕಕ್ಕೆ ಎಕ್ಸಾಮ್ಗಳು ನಡೀತಾ ಇರೋದ್ರಿಂದ ಈ ಒಂದು ದಿನಾಂಕವನ್ನು ಮುಂದೂಡಿ ಅನ್ನೋಂಥ ಒಂದು ಮಾತುಗಳನ್ನು ಈಗಾಗಲೇ ಕೂಡ ಹಲವು ಸಂಘಟನೆಗಳು ಮತ್ತು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ಯಾವ್ಯಾವ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿಲ್ಲ, ಯಾವ್ಯಾವ ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿದ್ದಾವೆ, ಈ ಒಂದು ಸಂಘಟನೆಗಳು ಯಾರ್ಯಾರು ಬೆಂಬಲವನ್ನು ಕೊಟ್ಟಿಲ್ಲ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಿಕ್ಕಾಗಿ ಇವತ್ತು ವಾಟಾಳ್ ನಾಗರಾಜ್ ಸೇರಿದಂತೆ ಪ್ರಮುಖ ನಾಯಕರು ಇವತ್ತು 11 ಗಂಟೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಬೃಹತ್ತಾದಂಥ ಒಂದು ರ್ಯಾಲಿ ಮಾಡುವ ಮೂಲಕವಾಗಿ ಕರ್ನಾಟಕ ಬಂದ್ಗೆ ಬೆಂಬಲಿಸಿ ಅಂತೇಳಿ ಒಂದು ರ್ಯಾಲಿಯನ್ನು ಕೂಡ ಇವತ್ತು ಹಮ್ಮಿಕೊಂಡಿರುವಂಥದ್ದು. ಅಂದರೆ 11 ಗಂಟೆಗೆ ಮೈಸೂರು ಬ್ಯಾಂಕ್ ಸರ್ಕಲ್ನಲ್ಲಿ ಈ ರ್ಯಾಲಿ ಆರಂಭವಾಗುತ್ತೆ. ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಒಂದು ಬೃಹತ್ತಾದಂಥ ಒಂದು ರ್ಯಾಲಿ ಮಾಡುವಂಥದ್ದು. ಅಂದರೆ ಹೋಟೆಲ್ ಮಾಲೀಕರಾಗಿರ್ಬೋದು, ಮಾಲ್ ಮಾಲೀಕರಾಗಿರ್ಬೋದು, PVR ಅಥವಾ ಥಿಯೇಟ್ರು ಮಾಲೀಕರೇನಿದ್ದಾರೆ ಅವರೆಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥದ್ದು. ಅಂಗಡಿ ಮುಗ್ಗಟ್ಟುಗಳ ಮುಂಭಾಗದಲ್ಲಿ, ಅಂದರೆ MG ರೋಡ್ ಇರ್ಬೋದು, ಬ್ರಿಗೇಡ್ ರೋಡ್ ಇರ್ಬೋದು, ಕಮರ್ಷಿಯಲ್ ಸ್ಟ್ರೀಟ್ ಇರ್ಬೋದು, ಒರಾಯನ್ ಮಾಲ್ ಇರ್ಬೋದು, ಫೋರಂ ಮಾಲ್ ಇರ್ಬೋದು, ಈ ಥರ ಪ್ರಮುಖ ಮಾಲ್ಗಳ ಮುಂದೆ ಹೋಗಿ ವಾಟಾಳ್ ನಾಗರಾಜ್ ಸೇರಿದಂತೆ ಪ್ರಮುಖ ನಾಯಕರು ಮನವಿಯನ್ನು ಮಾಡುವಂಥದ್ದು. ಅಂದರೆ ಶನಿವಾರದ ಬಂದ್ಗೆ ಬೆಂಬಲವನ್ನು ಕೊಡಿ, ನಾಡು ನುಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಂದನ್ನು ಮಾಡ್ತಾ ಇರುವಂಥದ್ದು. ಕನ್ನಡಿಗರ ಶಕ್ತಿ ಪ್ರದರ್ಶನವಾಗಬೇಕು, ದೆಹಲಿಗೆ ನಮ್ಮ ಕನ್ನಡಿಗರ ಶಕ್ತಿ ಏನು ಅಂತೇಳಿ ಗೊತ್ತಾಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಬಂದ್ಗೆ ಬೆಂಬಲಿಸದೆ ಇರಬೇಡಿ, ಪ್ರತಿಯೊಬ್ಬರು ಕೂಡ ಬಂದನ್ನು ಬೆಂಬಲಿಸಿ ಅಂತೇಳಿ ಈಗಾಗಲೇ ಕೂಡ ತೆರೆದ ವಾಹನದಲ್ಲಿ ಮೈಕನ್ನು ಕಟ್ಕೊಂಡು ದೊಡ್ಡದಾದಂಥ ರ್ಯಾಲಿಯನ್ನು ಮಾಡಲಿಕ್ಕೆ ವಾಟಾಳ್ ನಾಗರಾಜ್ ಸೇರಿದಂತೆ ಶಿವರಾಮೇ ಗೌಡರು ಇರ್ಬೋದು, KR ಕುಮಾರ್ ಇರ್ಬೋದು, ಮಂಜುನಾಥ್ ದೇವ್ ಇರ್ಬೋದು, ಈ ಥರ ಪ್ರಮುಖ ನಾಯಕರು, ಸಾರಾ ಗೋವಿಂದ ಸೇರಿದಂತೆ ಪ್ರಮುಖ ನಾಯಕರು ಈ ಒಂದು ರ್ಯಾಲಿಯಲ್ಲಿ ಕೂಡ ಭಾಗಿಯಾಗಲಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಈ ಒಂದು ಬಂದು ಯಶಸ್ವಿ ಆಗಬೇಕು ಮತ್ತು ಈ ಒಂದು ಬಂದ್ ಆಗಲೇಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಹಿಡಿದಿರುವಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ಕಿರಣ್. ತಮ್ಮೆಲ್ಲ ಮಾಹಿತಿಗೆ ಇನ್ನೂ ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. ಈ ಖಾಸಗಿ ಸಾರಿಗೆ ಸಂಸ್ಥೆಗಳು ಅವೇನು ಹೇಳ್ತವೆ? ಬಂದ್ ದಿನ ಶಾಲಾ ವಾಹನಗಳಿರ್ತವೆ, ಶಾಲಾ ವಾಹನಗಳನ್ನು ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಟರಾಜ್ ಶರ್ಮಾ ಹೇಳಿದ್ದಾರೆ, ಖಾಸಗಿ ಸಾರಿಗೆ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷರು. ಮಕ್ಕಳಿಗೆ ತೊಂದರೆ ಆಗಿಬಿಡುತ್ತೆ ನಾವು ಆ ರೀತಿ ಮಾಡಿದ್ರೆ, ಹೀಗಾಗಿ ಬೇರೆ ವಾಹನಗಳನ್ನು ಬಂದ್ ಮಾಡ್ತೀವಿ, ಆದರೆ ಶಾಲಾ ವಾಹನ ಸೇವೆ ಇದ್ದೇ ಇರುತ್ತೆ ಅಂತಾರೆ ಶರ್ಮಾ. ಏನು ಸಂಘಟನೆಯಲ್ಲಿರ್ತಕ್ಕಂಥ ಶಾಲಾ ವಾಹನಗಳಿಗೆ ಸಂಬಂಧಪಟ್ಟು ಅದು ಆಟೋ ಆಗಿರ್ಬೋದು ಅಥವಾ ಶಾಲೆಗೆ ಸೇವೆ ನೀಡ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸೇವೆ ನೀಡ್ತಾ ಇರ್ತಕ್ಕಂಥ ಯಾವುದೇ ಆಟೋ, ಟ್ಯಾಕ್ಸಿ, ಮಿನಿ ಬಸ್ಸು, ಮ್ಯಾಕ್ಸಿ ಕ್ಯಾಬು, ಬಸ್ಸು ಇವುಗಳು ಬಿಟ್ಟು ಉಳಿದಂತೆ ಇಂಡಿವಿಜುವಲ್ ಆಗಿ ಕೂಡ ನಮ್ಮ ಸಂಘಟನೆಯಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು ಘೋಷಣೆ ಮಾಡ್ಕೊಂಡಿದ್ದಾರೆ, ನಾವು ಬೆಂಬಲಕ್ಕಿದ್ದೀವಿ ಅಂತ. ಇದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ರೀತಿ ಸ್ವಾಭಿಮಾನದ ಪ್ರಶ್ನೆ ಆಗಿರೋದ್ರಿಂದ ನಾವು ನಮ್ಮ ಒಕ್ಕೂಟದಲ್ಲಿರ್ತಕ್ಕಂಥ ಎಲ್ಲ ಅಧ್ಯಕ್ಷರುಗಳಿಗೂ ಕೂಡ ಮನವಿಯನ್ನು ಕೂಡ ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಚಾಲಕರುಗಳಿಗೆ ಇನ್ಫಾರ್ಮೇಷನ್ನು ಕೂಡ ಸ್ಪಂದಿಸಲಿಕ್ಕೆ ಕೇಳಿದ್ದೀವಿ. ಈಗ ಈ ಶಾಲಾ ವಾಹನಗಳಿಗೆ ಅತಿ ದೊಡ್ಡ ಸಂಖ್ಯೆಯಲ್ಲಿರೋದ್ರಿಂದ ಈ ಬೆಂಗಳೂರು ನಗರದಲ್ಲಿ ಇವತ್ತು ಸುಮಾರು ಸಣ್ಣ ವಾಹನಗಳು, ದೊಡ್ಡ ವಾಹನಗಳು ಎಲ್ಲ ಸೇರಿದ್ರೆ 10,000 ಸ್ಟೂಡೆಂಟ್ಸ್ಗಳಿಗೆ ಸೇವೆಯನ್ನು ಕೊಡ್ತಾ ಇದೆ. ಈ ಪರಿಸ್ಥಿತಿಯಲ್ಲಿ ಎಕ್ಸಾಮ್ಸ್ ನಡೀತಾ ಇದೆ. ಇವಾಗ ಈ ಪರಿಸ್ಥಿತಿಯಲ್ಲಿ ಅವ್ರನ್ನ ತಡೆಗಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟು ಉಳಿದಂತೆ ಎಲ್ಲ ಬೇರೆ ವರ್ಗದ ಇವರು ತಮ್ಮ ಸೇವೆಯನ್ನು ನಿಲ್ಲಿಸುವುದರ ಮೂಲಕ ವಾಟಾಳ್ ನಾಗರಾಜ್ ಅವರ ಇದಕ್ಕೆ ಬೆಂಬಲವನ್ನು ಕೊಡ್ತಾ ಇದೆ ಸರ್. ಈ ಒಂದು ಬಂದ್ಗೆ ಸಂಪೂರ್ಣವಾದಂಥ ನನ್ನ ಬೆಂಬಲ ಇದೆ. ವೈಯಕ್ತಿಕವಾಗಿ ನಾನೊಂದೇ ಅಲ್ಲ, ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿ, ನಮ್ಮಲ್ಲಿರ್ತಕ್ಕಂಥ ಸುಮಾರು ಜಿಲ್ಲೆಗಳಲ್ಲಿರ್ತಕ್ಕಂಥ ಜಿಲ್ಲೆಯಿಂದ ಅಧ್ಯಕ್ಷರುಗಳು ಕೂಡ ಇದರಲ್ಲಿ ಪಾಲ್ಗೊಳ್ತಾರೆ ಸರ್. ನಮ್ಮದು ಸಂಪೂರ್ಣ ಬೆಂಬಲ ಇದೆ, ಆದರೆ ಶಾಲಾ ವಾಹನಗಳನ್ನು ಮಾತ್ರ ಬಂದ್ ಮಾಡಲ್ಲ. ಬಂದ್ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ ಅಂತಾರೆ ನಟರಾಜ್ ಶರ್ಮಾ.